ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಎಫ್ ಆಫ್ ಎಕ್ಸ್ ಅಂದ್ರೇನು? ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡ್ಬೇಕು ಹೇಳಿ? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಅಂದ್ರೇನು? ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಏನು? 0 to infinity ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಎಫ್ ಸಿ ಆಫ್ ಯು ಅಂದರೆ ಇಂಟೆಗ್ರಲ್ ಆಫ್ 0 to ಎಫ್ ಆಫ್ ಎಕ್ಸ್ ಅಂದ್ರೇನು? 1/1 + x² ಕಾಸ್ ಯು ಎಕ್ಸ್ ಡಿ ಎಕ್ಸ್. ನೋಡಿ, ಈ ಥರ ಪ್ರಾಬ್ಲಮ್ಸ್ಗಳು ಬಂದರೆ ಇಲ್ಲಿ ನಿಮಗೆ ಪಾಲಿನಾಮಿಯಲ್ ಅಂದರೆ ಈಗ 1 + x² 1 + x ಆ ಥರ ಇದ್ದರೆ ನೀವು ಏನು ಮಾಡ್ಬೋದು? ಬರ್ನಲೀಸ್ ರೂಲ್ ಅಪ್ಲೈ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? e⁴ax ಇದ್ದರೆ ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಅಂದರೆ ಡಿಫ್ರೆನ್ಷಿಯೇಷನ್ ಅಂಡರ್ ಇಂಟೆಗ್ರಲ್ ಸಿಂಬಲ್ ಅಂತೀವಿ, ಲೀಬ್ನಿಟ್ಸ್ ರೂಲ್ ಅಂತೀವಿ, ಅದನ್ನ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು. ಹೇಳಿ, d/du ಆಫ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0 to infinity ∂/∂u ಆಫ್ 1/1 + x² ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಒಂದು ಕೆಲಸ ಮಾಡಿ, ಈ ಥರನೇ ಬರೀನಿ ಸಾಕು. ಅರ್ಥ ಆಗ್ತಿದೆಯಲ್ವಾ? ∂/∂u ಆಫ್ 1/1 + x² ಬೇಕಿದ್ರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. 1 + x² ಇಂಟು ಏನು ಹೇಳಿ? ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಇದು ಹಂಗೆ ಇಟ್ಕೊಳ್ಳಿ. d/du ಆಫ್ ಏನಿದು? ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0 to infinity. ನೋಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಲೆಫ್ಟಲ್ಲಿ d/du ಯೂಸ್ ಮಾಡಬೇಕು. ಇಂಟಿಗ್ರೇಷನ್ ಒಳಗಡೆ ಏನು ಯೂಸ್ ಮಾಡಬೇಕು? ∂/∂u ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ 1/1 + x² ಏನು? ಕಾನ್ಸ್ಟೆಂಟ್. ಯಾಕೆ? ವಿತ್ ರೆಸ್ಪೆಕ್ಟ್ ಟು ಯು ಪಾರ್ಷಿಯಲಿ ಮಾಡ್ತಾ ಇರೋದು. ಗೊತ್ತಾಗ್ತಿದೆಯಲ್ವಾ? ಕಾಸ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? -sin u x ಇಂಟು -sin u x ಇಂಟು ಜ್ಞಾಪಕ ಇಟ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಯು ಆಚೆ ಬರುತ್ತೆ. ಕಾಸ್ ಎ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? -sin a x ಇಂಟು ಎ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಸ್ ಎ ಯು, ಎ ಅಂದರೆ ಇಲ್ಲಿ ಎಕ್ಸ್ ಇದ್ದಂಗೆ, ಕಾಸ್ ಎ ಯುಗೇನು? -sin a u ಇಂಟು ಎ. ಎ ಅಂದ್ರೇನಿಲ್ಲಿ ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಎಕ್ಸ್ ಆಚೆ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಯುನ ಆಚೆ ತರ್ಕೋಬೇಕು. ಯಾಕಂದರೆ ಎ ಆ ಥರ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಎಕ್ಸ್ ಎ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಯು ಎ ಥರ ಟ್ರೀಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನಾಗುತ್ತೆ? ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಏನಾಯ್ತು ಈಗ? d/du ಆಫ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0 to infinity. ಅರ್ಥ ಆಗ್ತಿದೆಯಲ್ವಾ? ಈ ಮೈನಸ್ನ ಆಚೆ ಬರ್ಕೊಳ್ಳಿ. ಇಲ್ಲಿರೋದೇನು? ಎಕ್ಸ್. ಎಕ್ಸ್ ಬೈ ಹೇಳಿ 1 + x² sin u x dx. ನೋಡಿ, ಇದನ್ನ ಇಂಟಿಗ್ರೇಷನು ಮಾಡೋಕ್ಕಾಗಲ್ಲ. ಇದಕ್ಕೆ ಸ್ವಲ್ಪ ಸಿಂಪ್ಲಿಫಿಕೇಷನ್ಗಳು ನಾವು ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ. ನೋಡಿ, ಇಲ್ಲೇನಿದೆ ಮೇಲ್ಗಡೆ? ಕೆಳಗಡೆ ಏನಿದೆ? ಅರ್ಥ ಆಗ್ತಿದೆಯಲ್ವಾ? ಮೇಲ್ಗಡೆ x² ಮಾಡ್ಬೋದಾ ನಾವು? ಹೆಂಗೆ? ಮೇಲ್ಗಡೆ x² ಮಾಡ್ಬೋದಾ? ಹೆಂಗೆ? ಮಲ್ಟಿಪ್ಲೈ ಆ್ಯಂಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎಕ್ಸ್. ಏನಾಗುತ್ತೆ ಇದು ಹೇಳಿ? d/du ಆಫ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ 0 to infinity x² ಬೈ ಎಕ್ಸ್ ಇಂಟು 1 + x² sin u x dx. ಅಲ್ಲಲ್ಲ, ಕಾಮನ್ ಮಲ್ಟಿಪಲ್ ಮಾಡಬೇಕು. ಮೇಲ್ಗಡೆ ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ 1 + x² ಮಾಡ್ಬೋದಾ? ನ್ಯೂಮರೇಟ್ರಲ್ಲಿ ಏನಿದೆ? 1 + x² ಮಾಡ್ಬೋದಾ ಅಂತ. ಏನಿಲ್ಲ, ಸಿಂಪಲ್ಲು.
ಅಲ್ಲಲ್ಲ 1 + x² - 1 ಬರೆದ್ಬಿಡಿ, ಅದು 1 + x² ಆಗಿಬಿಡುತ್ತೆ. ಹೇಳಿ d/du(f(c)(u) = ಹೇಳಿ ಮೈನಸ್ ಇಂಟೆಗ್ರಲ್ ಆಫ್ 0 to ∞. ಈಗ ನೋಡಿ x ಕ್ಯಾನ್ಸಲ್ ಆದರೆ ಇದು ಬರಲ್ವಾ, ಇದನ್ನ ಈ ಥರ ಆಲ್ಟ್ರ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಥರ x² ನಾವೇನಂತ ಬರ್ಕೋಬೇಕು, 1 + x² - 1 x × 1. ಇದನ್ನ ಸಾಲ್ವ್ ಮಾಡೋದು ಈ ಥರ ಗೊತ್ತಾಗ್ತಿದೆಯಲ್ವ, ಈ ಪ್ರೊಸೀಜರಲ್ಲೇ ಸಾಲ್ವ್ ಮಾಡಬೇಕು. 1 + x² sin ux dx. ನ್ಯೂಮರೇಟ್ರನ್ನ ಡಿನಾಮಿನೇಟ್ರ್ ಇರೋ ಥರ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಸಪ್ರೇಟ್ ಮಾಡ್ಬಿಡಿ. ಹೇಳಿ ಏನಾಗುತ್ತೆ, d/du(f(c)(u) = ಮೈನಸ್ ಹೇಳಿ 1 + x² x × 1 + x² ಮೈನಸ್ 1 x × 1 + x² sin ux. ಇದು ಹೆಂಗೆ ಬಂತು ಗೊತ್ತಾಯ್ತಾ? ನೋಡಿ ಫಸ್ಟು ಇದಂತೂ ಗೊತ್ತಿದೆ ನಿಮಗೆ. ಫಸ್ಟು ಪ್ರೊಸೀಜರ್ ಏನು, x² ಮಾಡಬೇಕು. x² ಮಾಡಬೇಕಂದ್ರೆ ಇಲ್ಲೂ x ಮಲ್ಟಿಪ್ಲೈ ಮಾಡಬೇಕು, ಇಲ್ಲೂ x. ಆಮೇಲೆ ಇದನ್ನ 1 + ಇದ್ರ ಥರ ಲೈಕ್ ಥರ ಇದು ಇರೋ ಥರ ಅದು ಮಾಡ್ಕೋಬೇಕು. 1 + x² - 1 +1 - 1 ಕ್ಯಾನ್ಸಲ್ ಆದರೆ ಏನಾಗುತ್ತೆ, 0 ಆಗುತ್ತೆ, x² ಉಳಿಯುತ್ತೆ, ಸೇಮ್ ಇರುತ್ತೆ. x² ನೀವು ಆ ಥರ ಬರ್ಕೋಬೋದು, 1 + x² - x. ಈಗ ನೋಡಿ ಇದು ಡಿವೈಡ್ ಬೈ ಇದು ಮೈನಸ್ ಇದು ಡಿವೈಡ್ ಬೈ ಇದು ಮಾಡ್ಬೋದಾ? LCM ಮಾಡಿದ್ರೆ ಸೇಮೇ ತಾನೇ ಆಗೋದು, ಅದು ಅರ್ಥ ಆಗ್ತಿದೆಯಲ್ವಾ? ಹಾಂ, ಎರಡು ಇದಕ್ಕೂ ಡಿನಾಮಿನೇಟರ್ ಮಾತ್ರ ಹಂಗೆ ಇಟ್ಕೋಬೇಕು, ನ್ಯೂಮರೇಟರ್ನ ಸಪ್ರೇಟ್ ಮಾಡ್ಕೋಬೋದು ಆ ಥರ. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಎಲ್ ಸಿ ಎಮ್ ಥರ. ಈಗ ನೋಡಿ ಈಗ ಎಕ್ಸಾಂಪಲ್ಲು 5 + 7/3 ಇದ್ದರೆ ಏನು ಮಾಡ್ಬೋದು ನೀವು, 5/3 + 7/3. ಅದೇ ಥರ 5 + 7 ಈಗ ಎಕ್ಸಾಂಪಲ್ 4 × 3 ಇದ್ದರೆ 5/4 × 3 + 7/4 × 3. ಅಂದರೆ ಡಿನಾಮಿನೇಟರ್ನ ನೀವು ಸೇಮ್ ಇಟ್ಕೋಬೇಕು ಯಾವಾಗಲೂ, ನ್ಯೂಮರೇಟರ್ನ ಸಪ್ರೇಟ್ ಮಾಡ್ಕೋಬೋದು. LCM ವಾಪಸ್ ಮಾಡಿದ್ರೆ ಅದೇ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಇದು ನೋಡಿ ಸಪ್ರೇಟ್ ಮಾಡಿದಾಗ 1 ಮಾಡಿ x² ಮಾಡಿ ಆ ಥರನೂ ಮಾಡ್ಬೋದು, ಅಥವಾ 2 ಇಟ್ಕೊಂಡು ಡಿವೈಡ್ ಮಾಡ್ಕೊಂಡು ಇನ್ನೊಂದನ್ನ ಸಪ್ರೇಟು ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಈ ಥರ ಮಾಡಿ. ಯಾಕೆ ಈ ಥರ ಮಾಡ್ತೀವಿ ಅಂದರೆ ಇಲ್ಲಿ 1 + x² ಏನಾಗುತ್ತೆ ಹೇಳಿ, ಕ್ಯಾನ್ಸಲ್ ಆಗುತ್ತೆ. ಹೇಳಿ d/du(f(c)(u) = ಏನು ಉಳಿಯುತ್ತೆ ಹೇಳಿ, 0 to -0 to ∞. ಹೇಳಿ ಇದು ಕ್ಯಾನ್ಸಲ್ ಆದರೆ ಉಳಿಯೋದೇನು, sin ux/x ಮೈನಸ್ ಹೇಳಿ sin ux/x × 1 + x² ಇಂಟು ಏನಾಗುತ್ತೆ, ಇದು dx ಆಗುತ್ತೆ. ಈಗ ಸಪ್ರೇಟ್ ಮಾಡ್ಬಿಡಿ ಇದನ್ನ ಲಿಮಿಟ್ನ. ಹೇಳಿ d/du(f(c)(u) = -0 to ∞ sin ux/x dx ಮೈನಸ್ ಇಂಟು ಮೈನಸ್ ಇಂಟೆಗ್ರಲ್ ಆಫ್ ಹೇಳಿ 0 to ∞ sin ux/x × 1 + x² dx. ಅರ್ಥ ಆಯ್ತಲ್ವಾ? ಇದು ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ. ಇದ್ರದ್ದು ಆನ್ಸರ್ ಏನು, 0 to ∞ sin ax/x dxಗೆ ಆನ್ಸರ್ ಏನು, π/2. ಇದು ಆಲ್ರೆಡಿ ಹೆನ್ಸ್ ಪ್ರೂವ್ಡ್ ಇದರಲ್ಲಿ ಮಾಡಿದ್ದೀವಿ ನಾವು. ಅರ್ಥ ಆಗ್ತಿದೆಯಲ್ವಾ? ಇಂಟೆಗ್ರಲ್ ಆಫ್ 0 to ∞ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅದು. sin ax/x dx ಏನು, π/2. ಏನಾಗುತ್ತೆ ಹಂಗಿದ್ರೆ ಇದು, ಏನು ಹೇಳಿ ಅದೇ ವ್ಯಾಲ್ಯೂನೇ, ಅದು ಫುಲ್ ಕಂಪ್ಲೀಟ್ ವ್ಯಾಲ್ಯೂನೇ π/2. ಫಸ್ಟ್ ಪ್ರಾಬ್ಲಮಲ್ಲಿ ಡಿರೈವ್ ಮಾಡಿದ್ದೀವಿ ಅದನ್ನ. ಹೇಳಿ f(c)(u) = ಹೇಳಿ -π/2 ಇಂಟೆಗ್ರಲ್ ಆಫ್ ಹೇಳಿ 0 to ∞ sin ux/x × 1 + x² dx. ಈಗ ಮುಗೀತಾ ಪ್ರಾಬ್ಲಮ್ಮು? ಹೇಳಿ. ಇದ್ರ ಬದಲು ಏನು ಬರಿಬೋದು, sin ux/x × 1 + x² ಬದಲು
ಏನೂ ಬರೆಯೋಕ್ಕಾಗಲ್ಲ. ಇಲ್ಲ ಇಲ್ಲ, ಅಲ್ಲಿ ಕಾಸಿದೆ. ಏನಿದೆ ಅಲ್ಲಿ? ಕಾಸಿದೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಡಿಫ್ರೆನ್ಷಿಯೇಟ್ ಮತ್ತೆ ಮಾಡಬೇಕು. ಹೇಳಿ, ಡಿಫ್ರೆನ್ಷಿಯೇಟ್ ಟು, ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎರಡು ಸತಿ ಮಾಡಬೇಕು ಈ ಪ್ರಾಬ್ಲಮ್ಗೆ. ಇದೇನಾಗುತ್ತೆ, ಡಿ ಬೈ ಡಿ ಯು ಇರೋದೇನಾಗುತ್ತೆ, ಡಿ ಸ್ಕ್ವೇರ್ ಬೈ ಡಿ ಯು ಸ್ಕ್ವೇರ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಪೈ ಬೈ ಟು ಏನು, 0 ಪ್ಲಸ್ 0 ಟು ಇನ್ಫಿನಿಟಿ ಡೋ ಬೈ ಡೋ ಯು ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ಡೋ ಬೈ ಡೋ ಯು ಆಫ್ ಹೇಳಿ, ಸೈನ್ ಯು ಎಕ್ಸ್ ಬೈ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು, ಇಲ್ಲಿ 1 ಬೈ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ಅಲ್ವಾ. ಸೈನ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಡಿ ಸ್ಕ್ವೇರ್ ಬೈ ಡಿ ಯು ಸ್ಕ್ವೇರ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ 0 ಟು ಇನ್ಫಿನಿಟಿ 1 ಬೈ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟು. ಸೈನ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಕಾಸ್ ಯು ಎಕ್ಸ್ ಇಂಟು ಏನು ಬರಿಬೇಕು, ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ತಿರೋದ್ರಿಂದ ಎಕ್ಸ್ನ ಬರಿಬೇಕು. ಈ ಎಕ್ಸು ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಉಳೀತು ಹೇಳಿ, ಇದಳಿಸ್ತೀನಿ. ಈಗೇನಾಯಿತು ಹೇಳಿ, ಡಿ ಸ್ಕ್ವೇರ್ ಬೈ ಡಿ ಯು ಸ್ಕ್ವೇರ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಏನಾಯಿತು, ಇದ್ರ ಬದಲು ಏನು ಬರಿಬೋದು ಹೇಳಿ. ನೋಡಿ ಸೇಮ್ ಇದೆಯಾ, ಇದು ಎಫ್ ಸಿ ಆಫ್ ಯು ಬಂತು. ಇದು ಯಾವ ಫಾರ್ಮಲ್ಲಿ ಐತೀಗ, ಇದು ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಬರೀರಿ, ಕ್ಯಾಪಿಟಲ್ ಡಿ ಸ್ಕ್ವೇರ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಎಫ್ ಸಿ ಆಫ್ ಯು. ಹೈಯರ್ ಆರ್ಡರ್ ಅಂತ ಹಿಂಗೆ ಗೊತ್ತಾಗುತ್ತೆ ನಿಮಗೆ, ಅಂದರೆ ಡಿ ಸ್ಕ್ವೇರ್ ಬಂದರೆ ಹೈಯರ್ ಆರ್ಡರ್, ಡಿ ಸ್ಕ್ವೇರ್ ಬಂದರೆ ಏನು, ನಾವು ಡಿ ಬೈ ಡಿ ಯು ಬದಲು ಕ್ಯಾಪಿಟಲ್ ಡಿ ತೊಗೋತೀವಿ. ಆವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಸ್ಕ್ವೇರ್ ಬೈ ಡಿ ಯು ಸ್ಕ್ವೇರ್ ಏನಾಗುತ್ತೆ, ಕ್ಯಾಪಿಟಲ್ ಡಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ ಡಿ ಸ್ಕ್ವೇರ್ ಯಾವುದ್ರ ಬದಲು ಬರೆಯೋದು ನಾವು, ಡಿ ಸ್ಕ್ವೇರ್ ಬೈ ಡಿ ಯು ಸ್ಕ್ವೇರ್ ಬದಲು. ಈ ಎಫ್ ಸಿ ಆಫ್ ಯು ಹಂಗೆ ಇಟ್ಕೊಳ್ಳಿ. ಇಲ್ಲಿ ವೇರ್ ಅಂತ ಬರಿಬೇಕು. ವೇರ್ ಏನಂತ ಬರೀತೀರಾ ಹೇಳಿ, ವೇರ್ ಡಿ ಅಂದ್ರೇನು, ಡಿ ಬೈ ಡಿ ಯು. ಈ ಎಫ್ ಸಿ ಆಫ್ ಯುನ ಈ ಕಡೆ ತಗೊಳ್ಳಿ. ಹೇಳಿ ಏನಾಗುತ್ತೆ, ಡಿ ಸ್ಕ್ವೇರ್ ಎಫ್ ಸಿ ಆಫ್ ಯು ಮೈನಸ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನು ಮಾಡಬೇಕು, ಎಫ್ ಸಿ ಆಫ್ ಯುನ ಕಾಮನ್ ತಗೊಳ್ಳಿ. ಡಿ ಸ್ಕ್ವೇರ್ ಮೈನಸ್ 1 ಇಂಟು ಹೇಳಿ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 0. ಈಗ ಹೈಯರ್ ಆರ್ಡರಲ್ಲಿ ನಾವೇನು ಮಾಡ್ತೀವಿ ಹೇಳಿ, ಎಮ್ನ ಫೈಂಡ್ ಮಾಡಿ ಎಮ್ಗೆ ರೂಟ್ ಏನು ಬರಿತೀವಿ, ಎಫ್ ಸಿ ಅಂದರೆ ವೈ ಸಿ ಬರಿ ಅಲ್ವಾ. ಆಕ್ಸಿಲರಿ ಈಕ್ವೇಷನ್ ಫೈಂಡ್ ಮಾಡಿಬಿಟ್ಟು ಬರ್ಕೊಂಡು ನಾವು ಅದರಲ್ಲಿ ಏನು ಬರಿತೀವಿ, ಎಮ್ನ ಫೈಂಡ್ ಮಾಡ್ತೀವಿ. ಎಮ್ಮಿಂದ ನಾವೇನು ಬರಿತೀವಿ, ಕಾಂಪ್ಲಿಮೆಂಟ್ರಿ ಫಂಕ್ಷನ್ನ ಬರಿತೀವಿ. ಅದೇ ಥರ ಇಲ್ಲಿ ಮಾಡಬೇಕು. ಹೇಳಿ ಆಕ್ಸಿಲರಿ ಈಕ್ವೇಷನ್ ಏನು ನೋಡಿ. ಆಕ್ಸಿಲರಿ ಈಕ್ವೇಷನ್ ಅಂದರೆ ಈಗ ಎಕ್ಸಾಂಪಲು ಎಫ್ ಆಫ್ ಡಿ ಇಂಟು ವೈ ಈಸ್ ಈಕ್ವಲ್ ಟು 0 ಇದ್ದರೆ ಆಕ್ಸಿಲರಿ ಈಕ್ವೇಷನ್ ಏನು, ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು 0. ಎಫ್ ಆಫ್ ಎಮ್ 0 ಇದ್ದರೆ ಎಮ್ ಫೈಂಡ್ ಮಾಡಬೇಕು. ಆ ಎಮ್ಮಿಂದ ಏನು ಫೈಂಡ್ ಮಾಡಬೇಕು ನಾವು, ವೈ ಸಿ. ಇಲ್ಲಿ ಎಫ್ ಆಫ್ ಡಿ ಇಂಟು ವೈ ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿ ಇದ್ದರೆ ವೈ ಸಿ ಅಂದರೂ ಒಂದೇ, ಬರೀ ವೈ ಅಂದರೂ ಒಂದೇ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಇಲ್ಲಿ ಮಾಡಬೇಕು ಅಷ್ಟೇ. ಹೇಳಿ ಹೆಂಗೆ ಮಾಡ್ಬೇಕು ಹೇಳಿ, ಆಕ್ಸಿಲರಿ ಈಕ್ವೇಷನ್ ಡಿ ಬದಲು ಏನು ಹಾಕ್ಕೋಬೇಕು, ಎಮ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1, ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಪ್ಲಸ್ ಆರ್ ಮೈನಸ್ 1 ಅಂದರೆ ಏನು, 1 ಕಾಮ ಮೈನಸ್ 1. ಈಗ ಇಫ್ ಎಮ್ ಈಸ್ ಈಕ್ವಲ್ ಟು ಜ್ಞಾಪಕ ಇಟ್ಕೊಳ್ಳಿ, ಇಫ್ ಎಮ್ ಈಸ್ ಈಕ್ವಲ್ ಟು ಎ ಕಾಮ ಬಿ, ವೈ ಸಿ ಬರೆಯೋದು ಯಾವ ಥರ, C1 e ಪವರ್ ಎ ಎಕ್ಸ್ ಪ್ಲಸ್ C2 e ಪವರ್ ಬಿ ಎಕ್ಸ್. ಕರೆಕ್ಟ್ ಅಲ್ವಾ? ಅದೇ ಥರ ವೈ ಸಿ ಅಂದರೆ ಇಲ್ಲಿ ವೈ, ಇಲ್ಲಿ ವೈ ಅಂದರೆ ಏನು, ಎಫ್ ಸಿ ಆಫ್ ಯು ಅಂದರೆ C1 ಹೇಳಿ ಇ ಪವರ್ ಯು, ಡಿ ಇಲ್ಲಿ ಎಕ್ಸ್ ಏನು ಡಿ ಬೈ ಡಿ ಯು ಅಲ್ವಾ, ಯು ಬರುತ್ತೆ. ಇ ಪವರ್ 1 ಯು
ಪ್ಲಸ್ C2 ಮೈನಸ್ 1u ಇದು ಸೊಲ್ಯೂಷನ್. FC ಸಿಕ್ತು. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಈಗ C1 C2 ಬಂದಿದೆ. C1 C2ನ ರಿಮೂವ್ ಮಾಡಬೇಕೀಗ. ಹೆಂಗೆ ರಿಮೂವ್ ಮಾಡ್ತೀರಾ ಹೇಳಿ ನೋಡಿ. C1 C2ನ ರಿಮೂವ್ ಮಾಡೋಕ್ಕೆ ಇದೊಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಫಸ್ಟು FC ಇಲ್ಲಿ ನೋಡಿ, ಇದು ಈಕ್ವೇಷನ್ ಏನು 1, ಅರ್ಥ ಆಯ್ತಲ್ವ? ಇದನ್ನ ಡಿಫ್ರೆನ್ಷಿಯೇಟು ಮಾಡ್ಕೊಳ್ಳಿ. ಹೇಳಿ dFC ಬೈ du ಇಸ್ ಈಕ್ವಲ್ ಟು C1 e ಪವರ್ ಯುಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ C2 e ಪವರ್ ಮೈನಸ್ ಯು. ಕರೆಕ್ಟ್ ಅಲ್ವಾ? ಈಗ e ಪವರ್ 1uನ ಬರೀ ಯು ಬರಿಬೋದಲ್ವ ನಾನು? ಇದು e ಪವರ್ ಯು, ಇದು ಮೈನಸ್ 1u ಅಂದ್ರೇನು ಒಂದೇ, ಮೈನಸ್ ಯು ಅಂದರೂ ಒಂದೇ. e ಪವರ್ ಯುಗೆ ಡಿಫ್ರೆನ್ಷಿಯೇಷನ್ ಏನು ಪರ್ ಯು. e ಪವರ್ ಮೈನಸ್ ಯುಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ e ಪವರ್ ಮೈನಸ್ ಯು, ಅಥವಾ e ಪವರ್ ಮೈನಸ್ ಯು ಇಂಟು ಮೈನಸ್ 1. ಈಗ ಇದು ಈಕ್ವೇಷನ್ 1, ಅರ್ಥ ಆಯ್ತಲ್ವಾ? ಇಲ್ಲಿ ಡಿ ಬೈ ಡಿ ಯು ಆಫ್ FC ಇದು ಈಕ್ವೇಷನ್ 2 ಅಂದ್ಕೊಳ್ಳಿ. ಇದು 3, ಇದು 4. ಈ ಥರ 4 ಈಕ್ವೇಷನ್ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಯು ಜಾಗದಲ್ಲಿ 0 ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಫಸ್ಟು ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 1. ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 1 ಏನಾಗುತ್ತೆ ಹೇಳಿ? 1 ಎಲ್ಲಿದೆ? ಇಲ್ಲಿ. ಕರೆಕ್ಟ್ ಅಲ್ವಾ? FC ಏನಾಗುತ್ತೆ ಹೇಳಿ? 0 ಕಾಸ್ 0 ಅಂದರೆ ಉಳಿಯೋದೇನು? 0 ಟು ಇನ್ಫಿನಿಟಿ 1/1 ಪ್ಲಸ್ x ಸ್ಕ್ವೇರ್ dx. 1/1 ಪ್ಲಸ್ x ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು? tan ಇನ್ವರ್ಸ್ x. ಲಿಮಿಟ್ ಏನು? 0 ಟು ಇನ್ಫಿನಿಟಿ. FC ಈಸ್ ಈಕ್ವಲ್ ಟು tan ಇನ್ವರ್ಸ್ ಇನ್ಫಿನಿಟಿ ಮೈನಸ್ tan ಇನ್ವರ್ಸ್ 0. tan ಇನ್ವರ್ಸ್ ಇನ್ಫಿನಿಟಿ ಅಂದರೆ π/2. tan ಇನ್ವರ್ಸ್ 0 ಅಂದರೆ 0. FC ಏನಾಯ್ತು? ಇದು π/2 ಆಯಿತು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 2. ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 2 ಅಲ್ಲ 3ಗೆ ಹಾಕಿ. ಹೇಳಿ 3ಗೆ ಹಾಕಿದ್ರೆ ಏನಾಗುತ್ತೆ? FC ಏನಾಗುತ್ತೆ? C1 e ಪವರ್ 0 ಅಂದರೆ ಏನು? 1. C1 ಇಂಟು 1 C1 ಪ್ಲಸ್ C2 e ಪವರ್ ಮೈನಸ್ 0 ಅಂದರೆ 1. C2 ಇಂಟು 1 C2. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ದೇರ್ ಫೋರ್ ಇದನ್ನ ಈಕ್ವೇಟ್ ಮಾಡ್ಕೊಳ್ಳಿ. FC ಇಲ್ಲೇನು ಬಂದಿದೆ? ಅಲ್ಲೇನು ಬಂದಿದೆ? C1 ಪ್ಲಸ್ C2. ಅರ್ಥ ಆಗ್ತಿದೆಯಲ್ವಾ? ಏನಾಯಿತು ಆನ್ಸರು? C1 ಪ್ಲಸ್ C2 ಈಸ್ ಈಕ್ವಲ್ ಟು C1 ಪ್ಲಸ್ C2 ಈಸ್ ಈಕ್ವಲ್ ಟು ಏನಾಯಿತು? π/2. ಈಗ ಅದೇ ಥರ ಈಗ 2 ಮತ್ತು 4 ಯಾವುದು 2 ಈಕ್ವೇಷನ್ನು? ಇದು 2 ಈಕ್ವೇಷನ್ನು. ಹೇಳಿ ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 2. ಹೇಳಿ d/du ಆಫ್ ಹೇಳಿ 0 ಈಸ್ ಈಕ್ವಲ್ ಟು ಏನು ಆನ್ಸರು? ಮೈನಸ್ π/2. ಯು ಜಾಗದಲ್ಲಿ 0 ಹಾಕಿದ್ರೆ ಇದೇನಾಗುತ್ತೆ? ಸೈನ್ 0 ಏನು? 0. ಅರ್ಥ ಆಗ್ತಿದೆಯಲ್ವಾ? ಈಗ ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 4. ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 4. ಅವಾಗ ಏನಾಗುತ್ತೆ? d/du ಆಫ್ ಹೇಳಿ FC ಈಸ್ ಈಕ್ವಲ್ ಟು C1 e ಪವರ್ 0 ಅಂದರೆ ಏನು? ಮೈನಸ್ C2 e ಪವರ್ ಮೈನಸ್ 0 ಅಂದರೆ C2. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ C1 ಮೈನಸ್ C2 ಏನಾಯಿತು? C1 ಮೈನಸ್ C2 ಈಸ್ ಈಕ್ವಲ್ ಟು ಅಲ್ಲಲ್ಲ d/du ಆಫ್ FC ಏನು ಬಂತು ಇಲ್ಲಿ? d/du ಆಫ್ FC ಏನು ಬಂತು? ಮೈನಸ್ π/2. ದೇರ್ ಫೋರ್ ಹೇಳಿ C1 ಮೈನಸ್ C2 ಈಸ್ ಮೈನಸ್ π/2. ಅರ್ಥ ಆಗ್ತಿದೆಯಲ್ವಾ? ಈಗ ಈಕ್ವೇಷನ್ ಎಷ್ಟು ಸಿಕ್ತು ನಿಮಗೆ? ಯಾವ್ದ್ಯಾವ್ದು ಸಿಕ್ಕಿದೆ? C1 ಪ್ಲಸ್ C2 ಈಸ್ ಈಕ್ವಲ್ ಟು π/2. ಈ ಈಕ್ವೇಷನ್ನ ನಂಬರ್ ಏನು ತೊಗೊಳ್ಳೋಣ? 5. ಇದು ಈಕ್ವೇಷನ್ 6. ಈಗೇನು ಮಾಡಿ? 5 ಪ್ಲಸ್ 6 ಮಾಡಿ, 5 ಮೈನಸ್ 6 ಮಾಡಿ, ಆನ್ಸರ್ ಮುಗೀತು. 5 ಪ್ಲಸ್ 6 ಮಾಡಿದ್ರೆ ಏನಾಗುತ್ತೆ ಹೇಳಿ?
ಹೇಳಿ 5 ಪ್ಲಸ್ 6. 5ದು ಲೆಫ್ಟ್ ಹ್ಯಾಂಡ್ ಏನು? 6ದು ಲೆಫ್ಟ್ ಹ್ಯಾಂಡ್ ಏನು? ಏನಾಗುತ್ತೆ ಇದು ಪ್ಲಸ್ ಮಾಡಿದಾಗ? C1 ಪ್ಲಸ್ C2 ಪ್ಲಸ್ C1 ಮೈನಸ್ C2. ಗೊತ್ತಾಗ್ತಿದೆಯಲ್ವಾ? ಹೇಳಿ. ಸೈನ್ ಚೇಂಜ್ ಆಗಲ್ಲ. ಪ್ಲಸ್ C1 ಮೈನಸ್ C2 π/2. ಇಲ್ಲಿ ಮೈನಸ್ π/2. ಇಲ್ಲೇನೇನು ಕ್ಯಾನ್ಸಲ್ ಆಗುತ್ತೆ? ಪ್ಲಸ್ C2 ಮೈನಸ್ C2 ಕ್ಯಾನ್ಸಲ್. C1 ಪ್ಲಸ್ C1 2C1 π/2 ಮೈನಸ್ π/2 ದೇರ್ಫೋರ್ C1 ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? C1 ಏನು ಬಂತು? 0. ನೆಕ್ಸ್ಟ್ ಏನು ಬೇಕು? 5 ಮೈನಸ್ 6 ಮಾಡಿ. ಏನು ಮಾಡಿ? 5 ಮೈನಸ್ 6 ಮಾಡಿದಾಗ ಏನಾಗುತ್ತೆ ಹೇಳಿ? 5ದು ಲೆಫ್ಟ್ ಹ್ಯಾಂಡ್ ಏನು? C1 ಪ್ಲಸ್ C2. ಇಲ್ಲಿ ಮೈನಸ್ ಮಾಡಿದಾಗ ಲೆಫ್ಟ್ ಹ್ಯಾಂಡಲ್ಲಿ ಸೈನ್ಗಳನ್ನ ಚೇಂಜ್ ಮಾಡಬೇಕು. ಹೇಳಿ. ಪ್ಲಸ್ C1 ಇದ್ದರೆ ಏನು? ಮೈನಸ್ C1 ಮೈನಸ್ C2 ಇದ್ದರೆ ಪ್ಲಸ್ C2. ಅದೇ ಥರ ರೈಟ್ ಹ್ಯಾಂಡು 5 ಈಕ್ವೇಷನ್ ರೈಟ್ ಏನು? π/2. ಇಲ್ಲಿ ಮೈನಸ್ π/2ಗೆ ಏನು ಬರೀಬೇಕು? ಅರ್ಥ ಆಗ್ತಿದೆಯಲ್ವಾ? ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ದು ಈಕ್ವೇಷನ್ 6ದು ಸೈನ್ನ ಚೇಂಜ್ ಮಾಡಿ ಬರೀಬೇಕು. ಈಗೇನಾಗುತ್ತೆ ಇದು? ಏನೇನು ಕ್ಯಾನ್ಸಲ್ ಆಗುತ್ತೆ? C1 ಕ್ಯಾನ್ಸಲ್. C2 ಏನಾಗುತ್ತೆ? 2C2 ಈಸ್ ಈಕ್ವಲ್ ಟು π/2 ಪ್ಲಸ್ π/2 ಏನು? 2π/2 ಅಂದರೆ π. C2 ಏನಾಗುತ್ತೆ? π/2. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ಈಕ್ವೇಷನ್ 3 ಬಿಕಮ್ಸ್. ಫೈನಲ್ ಆನ್ಸರ್ ಸಿಕ್ತಲ್ವಾ? ಗೊತ್ತಾಗ್ತಿದೆಯಲ್ವಾ? ಅದು ಪ್ಲೇಸ್ ಇದೆಯಾ ನೋಡ್ಕೋತೀನಿ. ಹೇಳಿ. ಈಕ್ವೇಷನ್ 3 ಬಿಕಮ್ಸ್ FC ಫೈನಲ್ ಆನ್ಸರ್ ಏನು? C1 ಅಂದರೆ ಏನು? 0. C2 ಏನು? π/2. ಇಲ್ಲಿ ಜಾಗ ಇದೆಯಲ್ಲ, ಇಲ್ಲೇ ಬರ್ಬಿಡ್ತೀವಿ. C2 ಈಸ್ ಈಕ್ವಲ್ ಟು ಏನು? C2 ಏನು? π/2 e ಪವರ್ ಮೈನಸ್ u. ಇದೇ ಫೈನಲ್ ಆನ್ಸರ್. ದೇರ್ಫೋರ್ FC ಏನು? π/2 e ಪವರ್ ಮೈನಸ್ u. ಗೊತ್ತಾಯ್ತಲ್ವಾ? ಅಂದರೆ ಇಷ್ಟು ಮಾಡಬೇಕು ನೀವು ಆನ್ಸರ್ ತರ್ಸೋಕ್ಕೆ. ಏನಿಲ್ಲ, ಸಿಂಪಲ್ಲು, ಗಾಬರಿ ಆಗಬೇಡಿ, ಸರಿನಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. f(x) ಏನು? 1/1 ಪ್ಲಸ್ x². FC ಫಾರ್ಮುಲಾ ಏನು? 0 ಟು ಇನ್ಫಿನಿಟಿ f(x) cos ux dx. FC ಅಂದರೆ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ f(x) ಅಂದರೆ ಏನು? 1/1 ಪ್ಲಸ್ x² cos ux dx. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಬೇಕು. d/du ಆಫ್ FC ಇಲ್ಲಿ dou/u ಆಫ್ ಅಂತ ಮಾಡ್ಕೊಳ್ಳಿ. ಈಗ ಇದಕ್ಕೆ dou/u ಮಾಡಿದ್ರೆ ಕಾಸ್ಗೇನು? ಮೈನಸ್ sin ux ಇಂಟು x. ಇಲ್ಲಿ ಏನು ಮಾಡಿ? ಮೈನಸ್ನ ಆಚೆ ತೊಗೊಳ್ಳಿ. x/1 ಪ್ಲಸ್ x² sin ux ಆಗುತ್ತೆ. d/du ಆಫ್ FC ಅಂದ್ರೇನು? ಮೈನಸ್ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ x² ಬೈ x ಇಂಟು 1 ಪ್ಲಸ್ x² sin ux dx. ಹೇಳಿ. d/du ಆಫ್ FC ಈಸ್ ಈಕ್ವಲ್ ಟು ಮೈನಸ್, ಇದು ಸೇಮ್ ಬರ್ಸೋಕ್ಕೆ 1 ಪ್ಲಸ್ x² ಫಸ್ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ x ಮಾಡ್ಕೊಳ್ಳಿ. ಇಲ್ಲಿ 1 ಪ್ಲಸ್ x² ಮೈನಸ್ 1 ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇದನ್ನ ಸಪ್ರೇಟ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇದು ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ? sin ux ಬೈ x ಬರುತ್ತೆ. sin ux ಬೈ x ಇಂಟು 1 ಪ್ಲಸ್ x² dx ಬರುತ್ತೆ. d/du ಆಫ್ FC ಅಂದರೆ ಮೈನಸ್ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ sin ux ಬೈ x dx ಆಗುತ್ತೆ. ಮೈನಸ್ ಇಂಟು ಮೈನಸ್ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ sin ux ಬೈ x ಇಂಟು 1 ಪ್ಲಸ್ x² dx ಆಗುತ್ತೆ. ಇದ್ರ ಬದಲು ಏನಂತ ಬರ್ಕೋಬೋದು? π/2. ಜ್ಞಾಪಕ ಇಟ್ಕೊಳ್ಳಿ. ಮೈನಸ್ ಹಂಗೆ ಇರಲಿ, ಇದ್ರ ಬದಲು π/2 ಪ್ಲಸ್ ಇದು ಹೆಂಗಿದೆ ಹಂಗೆ ಇರಲಿ. ಇದು ಇಕ್ವೇಷನ್ ಏನು ಅಂದ್ಕೊಳ್ಳಿ? 2. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಎಗೇನ್ ಮಾಡಿ. d/du ಇರೋದೇನಾಗುತ್ತೆ? d² FC ಇದಕ್ಕೆ ಡಿಫ್ರೆನ್ಷಿಯೇಷನ್ 0, ಇದಕ್ಕೆ dou/u ಬರ್ಕೋಬೇಕು. sin ux ಡಿಫ್ರೆನ್ಷಿಯೇಷನ್ ಏನು? cos ux ಇಂಟು x ಕ್ಯಾನ್ಸಲ್ ಆದರೆ cos ux ಬೈ 1 ಪ್ಲಸ್ x² dx ಬದಲು ಏನಂತ ಬರಿಬೋದು? ಇದು ಯಾವ ಥರ ಇದೆ? FC ಥರ ಇದೆ. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಫಾರ್ಮ್ ಆಯಿತು? ಹೈಯರ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಅದನ್ನ ಸಾಲ್ವ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. d²/du² ಬದಲು ಕ್ಯಾಪಿಟಲ್ D². FC ಹಂಗೆ ಇರಲಿ. ಈಸ್ ಈಕ್ವಲ್ ಟು FC ವೇರ್ d ಅಂದರೆ ಏನು? d/du. ಇಲ್ಲಿ ಲೆಫ್ಟ್ ಹ್ಯಾಂಡ್ ಏನಿರುತ್ತೆ? FC ಇರುತ್ತೆ. ರೈಟ್ ಹ್ಯಾಂಡು u ಇರುತ್ತೆ. ಈಗ
ಈಗ ಎಕ್ಸಾಂಪಲ್ d²y/dx² ಅಂದರೆ ಸಾಲ್ವ್ ಮಾಡಿದಾಗ ಲೆಫ್ಟಲ್ಲಿ ಏನಿರುತ್ತೆ y ಇರುತ್ತೆ, ರೈಟಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರುತ್ತೆ. ಅದೇ ಥರ dFc(u/du) ಇದ್ದರೆ ಇಲ್ಲಿ FC(u) ಲೆಫ್ಟಲ್ಲಿ ಇರುತ್ತೆ, ರೈಟಲ್ಲಿ ಏನಿರುತ್ತೆ u ಫಂಕ್ಷನ್ ಆಫ್ ಇರುತ್ತೆ. ಇದು d²Fc(u) - Fc(u) = 0. ಇಲ್ಲಿ Fc(u) ಕಾಮನ್ ತಗೊಂಡ್ರೆ d² - 1 × Fc(u) = ಆಕ್ಸಿಲರಿ ಈಕ್ವೇಷನ್ ಇಸ್ m² - 1 = m² = 1, m ±1, m +1 Fc(u) ಹೆಂಗೆ ಬರೀಬೇಕು? c1e⁴1u + c2e⁻u. ಇದು 3. ಈಗ ಮೇನ್ ಸೊಲ್ಯೂಷನ್ ಸಿಕ್ತು, ಆದರೆ ಏನು ಬೇಕು ನಮಗೆ? c1 c2 ತೆಗಿಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಇದನ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. dFc(u/du) ಅಂದ್ರೇನು? c1e⁴uಗೆ ಡಿಫ್ರೆನ್ಷಿಯೇಷನ್ ಏನು? e⁴u. e⁻uಗೆ ಡಿಫ್ರೆನ್ಷಿಯೇಷನ್ e⁻u × -1. ಆ ಮೈನಸ್ ಸೈನ್ ಚೇಂಜ್ ಮಾಡಿಬಿಡಿ. ಇಲ್ಲಿ ಪ್ಲಸ್ ಇರೋದು ಏನು ಬರುತ್ತೆ? ಸೇಮು. ಇಲ್ಲಿ ಪ್ಲಸ್ ಇರೋದು ಏನು ಬರುತ್ತೆ? ಮೈನಸ್. dFc(u/duಗೆ ಗೊತ್ತಾಗ್ತಿದೆಯಲ್ವಾ? ಇದನ್ನ ಈಕ್ವೇಷನ್ 1, ಇದು ಈಕ್ವೇಷನ್ 2, ಇದು ಈಕ್ವೇಷನ್ 3, ಇದು ಈಕ್ವೇಷನ್ 4. ಫಸ್ಟ್ u0ನ 1 ಮತ್ತು 3ಗೆ ಹಾಕಿ, ಆಮೇಲೆ u0ನ 2 ಮತ್ತು 4ಗೆ ಹಾಕಿ. ಫಸ್ಟು ಈಕ್ವೇಷನ್ 1ನಲ್ಲಿ u0 ಹಾಕಿದ್ರೆ ಏನಾಗುತ್ತೆ? Fc(0) 0 to ∞ 1/1 + x² dx ಆಗುತ್ತೆ. 1/1 + x² dxಗೆ ಇಂಟಿಗ್ರೇಷನ್ ಏನು? Fc(0) tan 1x ಆಗುತ್ತೆ. ಲಿಮಿಟ್ ಏನು? 0 to ∞. tan 1 ∞ - tan 1 0 ಅಂದರೆ π/2 ಆಗುತ್ತೆ. ಯಾಕಂದ್ರೆ tan 1 π/2 is tan 1 ∞ is π/2 - tan 1 0 is 0. tan 1 ∞ಗೆ π/2 ಕರೆಕ್ಟ್ ಅಲ್ವಾ? Fc(0) ಏನಾಯಿತು? π/2. ಲೆಟ್ u = 0 ಇದಕ್ಕೆ ಹಾಕಿ. Fc(0) = c1e⁴0 ಅಂದರೆ 1 + c2 e⁻0 ಅಂದರೆ 1. c1 + c2 ಬರುತ್ತೆ. Fc(0) ಇದೆ, Fc(0) ಇದೆ, ಅದಕ್ಕೆ c1 + c2 ಏನಾಗುತ್ತೆ? π/2 ಆಗುತ್ತೆ. ಆಮೇಲೆ ಲೆಟ್ u = 0 2ಗೆ ಹಾಕಿ. 2ಗೆ ಹಾಕಿದ್ರೆ d/du ಆಫ್ Fc(0) = ಹೇಳಿ -π/2. ಇದ್ರ ಬದಲು ಏನು ಬರ್ಕೋಬೇಕು? 0. sin 0 ಅಂದರೆ 0. ನೆಕ್ಸ್ಟ್ ಲೆಟ್ u = 0 in 4. d/du ಆಫ್ Fc(0) = c1 - c2. ಯಾಕಂದರೆ e⁴0 is 1, c2 ಇಲ್ಲಿ c1 - c2 ಏನಾಗುತ್ತೆ? -π/2. ಇದು 5, ಇದು 6. ಇದು ಆ್ಯಡ್ ಮಾಡಿ. c1 + c2 + c1 - c2 π/2 - π/2 0 ಆಗುತ್ತೆ. c2 ಕ್ಯಾನ್ಸಲ್. 2c1 is 0, c1 is 0. ಆಮೇಲೆ 5 - 6 ಮಾಡಿದಾಗ c1 + c2 - c1 + c2 ಆಗುತ್ತೆ. ಇದು ಸೈನ್ ಚೇಂಜ್ ಮಾಡಿಬಿಡ್ಕೊಳ್ಳಿ. ಮೈನಸ್ ಮಾಡಿದಾಗ π/2 + π/2 ಆಗುತ್ತೆ. c1 ಕ್ಯಾನ್ಸಲ್. 2c2 = π/2 + π/2 π ಆಗುತ್ತೆ. c2 = ಏನಾಗುತ್ತೆ? π/2. c1 ಸಿಕ್ತು, c2 ಸಿಕ್ತು. ಎಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? 3ಗೆ. c1 0 ಹಾಕಿ, c2 π/2 ಹಾಕಿ. ಇದು ಆನ್ಸರ್ ಇರುತ್ತೆ. 0 × ಎನಿಥಿಂಗ್ ಏನಾಗುತ್ತೆ? 0. Fc(u) ಫೈನಲ್ ಆನ್ಸರ್ ಏನು? π/2 e⁻u. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.